ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ನೇಮಕಾತಿ ಕುರಿತು ಹೊಸ ಸೂತ್ರ ಕೂಡ ಹೊರಡಿಸಿದ್ದಾರೆ. 15% ರಿಸರ್ವೇಷನ್ ಎಲ್ಲ ನಿಮಗೆ ಗೊತ್ತಿರೋಕೆ ಅದರಲ್ಲೇ ಒಳ ಮೀಸಲಾತಿ ಕೊಡಬೇಕಾಗುತ್ತೆ. ಹಾಗಾಗಿ ಒಂದು ಸಮಸ್ಯೆ ಕೂಡ ಆಗಿದೆ. ಇದು ಉದ್ದೇಶಪೂರ್ವಕವಾಗಿ ಸಮಸ್ಯೆ ಕೊಡ್ತಾ ಇದ್ದಾರಾ ಅಂತ ಸುದ್ದಿ ಆಗ್ತಿದೆ. 5.3, 5.3, 4.4 ಒಳಗೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಅದು ಕೊಟ್ರೆ ದೊಡ್ಡ ಸಮಸ್ಯೆ ಕೂಡ ಆಗುತ್ತೆ, ಮತ್ತೆ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಅದು ಬಂದ್ಬಿಟ್ಟು ರೋಸ್ಟರ್ ಆಗೋದಿಲ್ಲ, ಇದು ಸಮಸ್ಯೆ ಕೂಡ ಆಗುತ್ತೆ. ಬಟ್ 5.25, 5.25, 4.5 ಅಥವಾ 5.5, 5.54 ಈ ಸೂತ್ರ ಮಾಡಿದ್ರೆ ಮಾತ್ರ ಸಮಸ್ಯೆ ಬಗೆಯಿರುತ್ತೆ. ಇವರು ಬೇಕಾಬೇಕು ಹೇಳಿಕೆ ಕೊಡ್ತಾ ಇದ್ದಾರೆ, ಅಥವಾ ಅವರು ಈ ರೀತಿ ಮಾಡಿ ಸಿಕ್ಕಾಕೊಂಡು ಮತ್ತೆ ಕೋರ್ಟ್ಗೆ ಹೋಗಿ ಮತ್ತೆ ಆಗ್ಬಾರ್ದು ಅಂತಾನೆ ಮಾಡ್ತಿದ್ದಾರೆ, ಗೊತ್ತಿಲ್ಲ. ಒಟ್ಟಾರೆ ಸಭೆ ತೀರ್ಮಾನ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಅದು ತೀರ್ಪು ಬರಬೇಕಾಗುತ್ತೆ. ನಿಮ್ಗೆ 24ನೇ ತಾರೀಕು ಅಂದಾಜು ಮಾಹಿತಿ ಗೊತ್ತಾಗುತ್ತೆ ಸಚಿವ ಸಂಪುಟ ಸಭೆಯಲ್ಲಿ. ವರದಿ ಏನಾದ್ರು ರಿವೀಲ್ ಆದ್ರೆ ಗೊತ್ತಾಗುತ್ತೆ. ವರದಿ ರಿವೀಲ್ ಆಗೋ ಸಾಧ್ಯತೆ ಕೂಡ ಕಡಿಮೆ. ಬಟ್ ಆಲ್ರೆಡಿ ಎಲ್ಲ ಕಡೆ ಪೇಪರ್ ನಲ್ಲಿ ಕೂಡ ಬರ್ತಾ ಇದೆ. 5.3, 5.3, 4.4 ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಸಮುದಾಯದಲ್ಲಿ ಕೂಡ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ರೀತಿ ಮಾಡ್ತಾ ಇದೀವಿ ಅಂತ. ನಿಜ ಸುದ್ದಿ ಬಂದ್ಬಿಟ್ಟು ಇನ್ನೂ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಕೋರ್ಟ್ ವಿಚಾರದಲ್ಲಿ ಕೂಡ ಇದೆ. ಬಟ್ ಸರಿಯಾದ ಡಾಟಾ ಬರಬೇಕಾಗುತ್ತೆ, ಈಕ್ವಾಲಿಟಿ ಪ್ರಿನ್ಸಿಪಲ್ ಕೂಡ ಬರಬೇಕಾಗುತ್ತೆ. ಅಂಡ್ ನಿಮಗೆ ಮೀಸಲಾತಿ ಶೇಕಡ 50% ಮೀರಬಾರ್ದು. ಲೈಕ್ 50% ಮೀಸಲಾತಿ ಅದೇ ಕಾರಣಕ್ಕೆ ಮೀರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂತ ಸಿಂಪಲ್ ಹೇಳ್ತೀನಿ. 5.3, 5.3, 4.4 ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ನಿಮಗೆ ಅಫ್ಕೋರ್ಸ್ ನಿಮಗೆ ಓಲ್ಡ್ ರೋಸ್ಟರ್ ಇರೋದಿಲ್ಲ, ಹೊಸ ರೋಸ್ಟರ್ ಬರಲೇಬೇಕಾಗುತ್ತೆ. ಬಿಕಾಸ್ ಇವರು ಒಳ ಮೀಸಲಾತಿ ಕೊಡ್ತಾರ ಕಾರಣ. ಇಲ್ಲಿ ಏನಾಗುತ್ತೆ ಅಂದ್ರೆ ರೌಂಡಿಂಗ್ ಇಷ್ಟು ಕೂಡ ಬರುತ್ತೆ, ಸಮಸ್ಯೆ ಕೂಡ ಆಗುತ್ತೆ, ಕೆಲವು ವರ್ಗಗಳಿಗೆ ಅನ್ಯಾಯ ಕೂಡ ಆಗುತ್ತೆ. ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಕೋರ್ಟ್ಗೆ ಹೋದ್ರೆ ಮತ್ತೆ ಡಿಲೇ ಕೂಡ ಆಗುತ್ತೆ, ಮತ್ತೆ ನೇಮಕಾತಿ ಕೂಡ ಆಗೋದಿಲ್ಲ. ಹಾಗಾಗಿ ಇವರು ಬೇಕು ಅಂತ ಮಾಡ್ತಾ ಇದಾರೋ, ಅಥವಾ ಇವರು ಏನೋ ಡಿಸಿಷನ್ ತೆಗೆದುಕೊಳ್ಳೋದಿಲ್ಲ, ಅಥವಾ ಅವರು ಕ್ಯೂಗೆ ಹೂ ಇಡ್ತಾ ಇದಾರೋ, ಬಟ್ ಸರ್ಕಾರದವರು ಏನು ಬೇಕಾಬಿಟ್ಟಿ ಆಗ್ಲೇಬೇಕು ಅಂತ ಮಾಡ್ತಿದ್ರು ಅಂತ ಅದು ಕ್ಲಾರಿಟಿ ಇಲ್ಲ. ಬಟ್ ಆದ್ರೆ ಸಿಂಪಲ್ ಇರ್ಬೇಕಂತ 5.5, 5.54 ಈ ತರ ಸಿಂಪಲ್ ಬಿಟ್ಟಿದ್ರೆ ಮಾತ್ರ ನಮಗೆ ಆಗ್ಬೇಕಾಗತ್ತೆ. ಸ್ವಲ್ಪ ಲಾಜಿಕ್ ಕೂಡ ಇದೆ. ಲೈಕ್ ಏನಾದ್ರು ತಪ್ಪೇನು ಕೂಡ ಮಾಡುತ್ತೆ, ಮತ್ತೆ ಕೋರ್ಟ್ಗೆ ತಡೆ ಹೋಗ್ಬೋದು. ಬಟ್ ಸರ್ಕಾರ ಸೂತ್ರ ಮಾತ್ರ ಸರಿಯಾಗಿದೆ ಅನ್ನೋದು ಖಚಿತ ಕೂಡ ಅಲ್ಲ. ಸರ್ಕಾರ ಕಾನೂನಿನ ಪ್ರಕಾರ ವ್ಯಾಲಿಡೇಟ್ ಮಾಡಿ ಒಳ್ಳೆ ಫಾರ್ಮುಲಾ ಕೂಡ ಬಳಸಬೇಕಾಗುತ್ತೆ. ಕೆಲವರು ಉದ್ದೇಶಪರವಾಗಿ ಸಮಸ್ಯೆ ಕೂಡ ಸೃಷ್ಟಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ತಪ್ಪ ಲೆಕ್ಕಾಚಾರದ ಸಮಸ್ಯೆ ಕೂಡ ಆಗುತ್ತೆ, ನೇಮಕಾತಿ ಕೂಡ ಆಗೋದಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ 5.3, 5.3, 4.4, 5.5, 5.54 ಸರಿ ಅಂತ ಡೆಫಿನೆಟ್ ಆಗಿ ಹೇಳಕ್ ಆಗೋದಿಲ್ಲ. ಕೋರ್ಟ್ ಅಪ್ರೂವ್ ಮಾಡಬೇಕು. ಮಾಡೋದಕ್ಕೆ ಕೋರ್ಟ್ ಆಲ್ರೆಡಿ ಹೇಳ್ಬಿಟ್ಟಿದೆ, ಲೈಕ್ ನಿಮಗೆ ಇಂಟರ್ ರಿಸರ್ವೇಷನ್ ಕೊಟ್ಬಿಡಿ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಬಟ್ ಅಲ್ಲಿ ಸೈಂಟಿಫಿಕ್ ಡಾಟಾ ಇರಬೇಕಾಗುತ್ತೆ, ಪ್ರಾಪರ್ ರೋಸ್ಟರ್ ಸಿಸ್ಟಮ್ ಇರಬೇಕಾಗುತ್ತೆ. ನೀವು ಸುಮ್ಮನೆ ಆಯಾ ಸಮುದಾಯದವರು ಬೇಜಾರು ಮಾಡ್ಕೊಡ್ತಾರ ಅಂತ ಹೇಳಿ ನೀವು ಸುಮ್ಮನೆ ಏಕಾಏಕಿ ನಿಮ್ಮ ಓಟ್ಗೋಸ್ಕರ ಮಾಡಿದ್ರೆ ಈಗ ಅಭ್ಯರ್ಥಿಗಳಿಗೆ ಸಮಸ್ಯೆ ಕೂಡ ಆಗುತ್ತೆ. ನಿಮ್ಗೆ ರೋಸ್ಟರ್ ಪದ್ಧತಿ ಯಾಗಿರ್ಬೇಕು ಏನು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.